ನಟ ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಹಾಕ್ಕೊಂಡಿದ್ರು ಅಂತ ಹೇಳಿದ್ರೆ ಮನೆ ಊಟ ಬೇಕು ಅಂತ ಅರ್ಜಿಯನ್ನು ಹಾಕ್ಕೊಂಡಿದ್ರು ಹೈಕೋರ್ಟ್ಗೆ. ಮೊದಲು ಹೈಕೋರ್ಟ್ ಏನು ಮಾಡ್ತು, ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಬಗೆಹರಿಸ್ಕೊಳ್ಳಿ ಅಂತ ಒಂದು ಆದೇಶವನ್ನು ಕೊಟ್ಟಿತ್ತು. ಇಲ್ಲೆಲ್ಲ ತೀರ್ಮಾನ ಮಾಡೋಕ್ಕಾಗಲ್ಲ, ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ನೀವು ಹೋಗಿ ಅಂತೇಳಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯ ವಿಚಾರಣೆ ಬಂತು. ಇದರಲ್ಲಿ ವಾದ ಪ್ರತಿವಾದವನ್ನು ಎರಡೂ ಕಡೆಯಿಂದನೂ ಕೂಡ ದರ್ಶನ್ ಕಡೆಯಿಂದ ರಾಘವೇಂದ್ರ ಅವರು ವಾದವನ್ನು ಮಂಡಿಸ್ತಾರೆ, SPP ಆ ಕಡೆ ರೇಣುಕಾಸ್ವಾಮಿ ಕಡೆಯಿಂದ ಪ್ರಸನ್ನಕುಮಾರ್ ಅವರು ಕೂಡ ವಾದವನ್ನು ಮಂಡಿಸ್ತಾರೆ. ಎರಡೂ ಕಡೆಯ ವಾದ ಪ್ರತಿವಾದವನ್ನು ಆಲಿಸಿದಂಥ ನ್ಯಾಯಾಧೀಶರು 25ನೇ ತಾರೀಕಿಗೆ ವಿಚಾರಣೆಯನ್ನು ಅಂದರೆ ತೀರ್ಪನ್ನು ಒಂದು ಕಡೆ ಕಾಯ್ದಿರಿಸಿದ್ದಾರೆ. ದರ್ಶನ್ಗೆ ಇಲ್ಲಿ ಮನೆ ಊಟ ಸಿಗುತ್ತಾ ಸಿಗಲ್ವಾ ಅಂತ ಇಲ್ಲೊಂದು ಪ್ರಶ್ನೆ ಇಲ್ಲ ಹಾಗೆ ಉಳ್ಕೊಳ್ಳುತ್ತೆ. ಹಾಗಾಗಿ ಏನಾಗುತ್ತೆ ನೋಡಬೇಕಾಗಿದೆ. ಇನ್ನು ಇದೇ ವಿಚಾರದಲ್ಲಿ SPP ಏನು ವಾದ ಮಾಡಿದ್ರು, ದರ್ಶನ್ ಕಡೆಯ ವಕೀಲರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಏನು ವಾದವನ್ನು ಮಾಡಿದ್ರು. ಇಂಟ್ರೆಸ್ಟಿಂಗ್ ಪಾಯಿಂಟ್ಸ್ ಇದೆ ಇದರಲ್ಲಿ. ಇಲ್ಲಿ ಒಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ SPP ಹೇಳ್ತಾರೆ, ನೋಡಿ ಸ್ವಾಮಿ, ಜೈಲು ಕೈಪಿಡಿಯಲ್ಲಿ ಮನೆ ಊಟಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ಜೈಲು ಕೈಪಿಡಿಯಲ್ಲಿ ಮನೆ ಊಟಕ್ಕೆ ಅವಕಾಶವನ್ನು ಯಾವತ್ತೂ ಎಲ್ಲೂ ಕೊಟ್ಟಿಲ್ಲ. ಏನಿದು, ಎಲ್ಲ ಕೈದಿಗಳ ಥರನೇ ದರ್ಶನ್ ಕೂಡ ವೈದ್ಯಕೀಯ ಕಾರಣಕ್ಕೆ ಪರಿಷ್ಕೃತ ಆಹಾರವನ್ನು ಕೊಡಬಹುದಾಗತ್ತೆ, ಪಥ್ಯ ಆಹಾರ ಅಂತ ಅಂದ್ಕೊಳ್ಳೋಣ ನಾವು. ನಿಯಮ 322ರ ಅಡಿಯಲ್ಲಿ ಈ ಅವಕಾಶ ಎಲ್ರಿಗೂ ಇರುತ್ತೆ ಸ್ವಾಮಿ. ವೈದ್ಯಕೀಯ ರೀಸನ್ಸ್ ಇದ್ದರೆ ಮಾತ್ರ, ಅನಾರೋಗ್ಯ ಸಂದರ್ಭದಲ್ಲಿ ಮಾತ್ರ ವಿಶೇಷ ಆಹಾರವನ್ನು ಒಬ್ಬ ಖೈದಿಗೆ ಆ ಥರ ಕೊಡಬಹುದಾಗತ್ತೆ. ಏನೂ ಇಲ್ಲ, ಚೆನ್ನಾಗಿ ಇದ್ದರೆ ಏನು ಮಾಡೋದು, ದಿನ ಬಿರಿಯಾನಿ ಕೊಡಿ ಅಂತ ಕೇಳಿಬಿಟ್ರೆ ಕೊಡೋಕ್ಕಾಗತ್ತಾ? ಅವಕಾಶ ಇದೆಯಾ ಜೈಲಿನ ಕೈಪಿಡಿಯಲ್ಲಿ? ಜೈಲು ಕೈಪಿಡಿ ಪ್ರಕಾರ ಆಹಾರ ವ್ಯವಸ್ಥೆ ಇಲ್ಲಿದೆ. ಆರೋಗ್ಯ ಕೆಟ್ಟರೆ ಆ ಒಂದು ಅನಾರೋಗ್ಯಕ್ಕೆ ತಕ್ಕಂತಹ ಯಾವ ರೀತಿ ಆಹಾರ ಕೊಡಬೇಕು ಅಂತ ಆಲೋಚನೆ ಮಾಡಿ ವೈದ್ಯಕೀಯ ವರದಿ ಆಧಾರದಲ್ಲಿ ಕೊಡಬಹುದು. ಅದು ಬಿಟ್ಬಿಟ್ರೆ ಬೇರೆ ಚಾನ್ಸ್ ಇಲ್ಲ. ವಾರಕ್ಕೊಂದು ಸಲ ಮೊಟ್ಟೆನೋ ಒಂದು ಬಾಳೆಹಣ್ಣು ಕೊಡಬಹುದಾಗುತ್ತೆ. ಆದರೆ ಮನೆಯೂಟವನ್ನೇ ತಂದು ಕೊಡಬೇಕು ಅಂತ ಏನೂ ಇಲ್ಲ ಸ್ವಾಮಿ. ವೈದ್ಯರ ಸೂಚನೆ ಇದ್ದರೆ ಅನಾರೋಗ್ಯದ ವೇಳೆ ಮಾತ್ರ ಡಯಟ್ ಫುಡ್ಗೆ ಅಥವಾ ಪಥ್ಯ ಆಹಾರಕ್ಕೆ ಒಂದು ಅವಕಾಶ ಇರುತ್ತೆ. ಅದು ಕೂಡ ತಿಂಗಳುಗಟ್ಟಲೆ ಇರಲ್ಲ ಸ್ವಾಮಿ, ಏನೋ ಒಂದು ಆರೋಗ್ಯ ಸುಧಾರಣೆ ಆಗೋವರೆಗೂ ಅಂತ ಆಹಾರ ಇರುತ್ತೆ. ಇದೇನಿದೆ ಇವರು ನನಗೆ ಮನೆಯಿಂದ ಊಟ ಬೇಕು ಅಂತ ಕೇಳಿದ್ರೆ ಹೇಗೆ? ಕೇವಲ 15 ದಿನಗಳಿಗೆ ಮಾತ್ರ ಏನಾದರೂ ಆರೋಗ್ಯ ಕೆಟ್ಟಿದ್ದರೆ ವೈದ್ಯರು ಸಲಹೆ ಮಾಡಿದ್ರೆ ಆಹಾರವನ್ನು ಕೊಡಬಹುದೇ ವಿನಃ ಪಥ್ಯ ಆಹಾರವನ್ನು ಅಥವಾ ಬೇರೆ ಕಡೆ ಆಹಾರವನ್ನು ಅದು ಬಿಟ್ಟುಬಿಟ್ಟು ಇವರೇನೋ ಬೇರೆ ಬೇರೆ ಆಹಾರವನ್ನು ಕೊಡಿ ಅಂತ ಕೇಳಿದ್ರೆ ಅವೆಲ್ಲ ಕೊಡೋಕ್ಕೆ ಬರಲ್ಲ. ದರ್ಶನ್ ಫಿಟ್ ಆ್ಯಂಡ್ ಫೈನ್ ಅಂತ ಹೇಳಿ ವೈದ್ಯರೇ ಹೇಳಿದ್ದಾರೆ ಸ್ವಾಮಿ. ವ್ಯಾಯಾಮ ಮಾಡ್ತಿರೋದ್ರಿಂದ ಪೌಷ್ಟಿಕ ಆಹಾರ ಕೇಳಿದ್ದಾರೆ. ಅವರೇನೋ ಸ್ವಲ್ಪ ಎಕ್ಸಸೈಸ್ ಮಾಡ್ತಾ ಇರ್ತಾರಲ್ಲ, ಅದಕ್ಕೆ ಪೌಷ್ಟಿಕ ಆಹಾರವನ್ನು ಕೇಳಿದ್ದಾರೆ. ಜೈಲು ಊಟದ ಜೊತೆಗೆ ಹೆಚ್ಚುವರಿ ಪೌಷ್ಟಿಕ ಆಹಾರವನ್ನು ಅವರು ಕೇಳ್ತಾ ಇದ್ದಾರೆ. ಆದರೆ ಮನೆಯೂಟವನ್ನೇ ಕೊಡಿ ಅಂತ ಕೇಳಿಲ್ಲ. ಮನೆಯೂಟವನ್ನು ಅವರೇನು ಕೊಡಿ ಅಂತ ಒಂದು ಕಡೆ ಕೇಳಿಲ್ಲ. ಜೈಲು ಊಟದ ಜೊತೆಗೇ ಒಂದಷ್ಟು ಪೌಷ್ಟಿಕ ಆಹಾರ ಬೇಕು ಅಂತ ಅವ್ರು ಕೇಳ್ಕೊಂಡಿದ್ದಾರೆ. ಫಿಟ್ಟಾಗಿದ್ದವರು ಏಕಾಏಕಿ ಈ ಥರ ಅನಾರೋಗ್ಯಕ್ಕೆ ಹೇಗೆ ಈಡಾಗ್ತಾರೆ ಸ್ವಾಮಿ? ನೋಡಿ ಸ್ವಾಮಿ, ಜೈಲೊಳಗಡೆ ಬಂದಾಗ ವೈದ್ಯಕೀಯ ಪರೀಕ್ಷೆ ಅವ್ರಿಗಾಗಿತ್ತು. ವೈದ್ಯಕೀಯ ಪರೀಕ್ಷೆ ಆಗಿದ್ದಾಗ ಚೆನ್ನಾಗೇ ಇದ್ರು ಅವ್ರು ಚೆನ್ನಾಗಿ ಏನು ಸಮಸ್ಯೆ ಇತ್ತು ಸ್ವಾಮಿ ಅವ್ರಿಗೆ? ಒಳಗಡೆ ಬಂದಾಗಲೂ ಕೂಡ ಚೆನ್ನಾಗೇ ಇದ್ದಾರೆ. ಸುಮ್ಮನೆ ಮನೆ ಊಟ ಬೇಕು ಅನ್ನೋ ಕಾರಣಕ್ಕೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ರೆ ಹೇಗೆ ಅಂತ ಕೂಡ ವಾದ ನಡೆದಿದೆ. ದೊಡ್ಡ ಸೆಲೆಬ್ರಿಟಿ ನಟ ಅನ್ನೋ ಕಾರಣಕ್ಕೆ ಇತರೆ ಖೈದಿಗಳಿಂದ ಭಿನ್ನವಾಗಿ ನೋಡೋಕ್ಕಾಗಲ್ಲ ಸ್ವಾಮಿ. ಕಾನೂನು, ನ್ಯಾಯ, ಜೈಲಿನ ಕೈಪಿಡಿ, ನಿಯಮ ಎಲ್ರಿಗೂ ಒಂದೇ ಇರ್ತವೆ. ಚಾರ್ಲ್ಸ್ ಶೋಭರಾಜ್ ಕೇಸೇ ಆಗಿರಲ್ವಾ ಸ್ವಾಮಿ? ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು ಸ್ವಾಮಿ? ನಿಮ್ಮ ಅವಗಾಹನೆಗೆ ತರ್ತಾ ಇದ್ದೀನಿ ಅಂತ ಕೂಡ ಒಂದು ಕಡೆ SPP ವಾದವನ್ನು ಮಾಡ್ತಾರೆ. ಇನ್ನೊಂದು ಕಡೆ ರಾಘವೇಂದ್ರ ದರ್ಶನ್ ಪರ ವಕೀಲರು ಕೂಡ ವಾದ ಮಾಡೋಕ್ಕೆ ನಿಂತ್ಕೊಳ್ತಾರೆ. ಅವರು ಕೂಡ ಸಾಕಷ್ಟು ವಿಷಯಗಳ ಬಗ್ಗೆ ಇಲ್ಲಿ ವಾದವನ್ನು ಮಂಡಿಸ್ತಾ ಹೋಗ್ತಾರೆ. ಸ್ವಾಮಿ, ಖೈದಿ ನಿಗದಿತ ಅವಧಿಯಲ್ಲಿ ಹೊರಗಿನ ಊಟವನ್ನು ಪಡೆಯಬಹುದು. ಎಲ್ಲಿಯೂ ಕೂಡ ಇದಕ್ಕೆ ನಿಬಂಧನೆಗಳಿಲ್ಲ. ವಿಚಾರಣಾಧೀನ ಖೈದಿಗೆ ತನಗೆ ಬೇಕಾದಂಥ ಆಹಾರ ವ್ಯವಸ್ಥೆಯನ್ನು ಪಡೆದುಕೊಳ್ಳುವ ಹಕ್ಕು ಅವಕಾಶ ಇರುತ್ತೆ. ಅಥವಾ ಕುಟುಂಬದವರಿಂದನೂ ಕೂಡ ತಾನು ಆಹಾರವನ್ನು ಪಡ್ಕೊಳ್ಳುವಂಥ ಅವಕಾಶವನ್ನು ಆತ ಹೊಂದಿರ್ತಾನೆ. ಅಂಡರ್ ಟ್ರಯಲ್ ಪ್ರಿಸ್ನರ್ಗೆ, ವಿಚಾರಣಾಧೀನ ಖೈದಿಗೆ ವ್ಯವಸ್ಥೆ ಮಾಡುವಂಥ ಅವಕಾಶ ಇದ್ದಾಗ ನಿರಾಕರಿಸೋದು ಹೇಗೆ ಸ್ವಾಮಿ? ಮನೆ ಊಟ ಕೊಡಬಹುದಲ್ವಾ? ದರ್ಶನ್ಗೆ ಜೈಲೂಟ ಜೀರ್ಣವಾಗದೆ ಅತಿಸಾರ ಆಗ್ತಾ ಇದೆ, ಅಂದರೆ ಬೇಧಿ ಆಗ್ತಾ ಇದೆ ಅಂತ. ಹೀಗಾಗಿ ಖಾಸಗಿ ಊಟ ಅಥವಾ ಹಾಸಿಗೆಯನ್ನು ಅವ್ರು ಕೇಳ್ತಾ ಇದ್ದಾರೆ ಅಷ್ಟೇ, ಬೇರೆ ಉದ್ದೇಶಗಳು ಇದರಲ್ಲಿ ಇಲ್ಲ. ದರ್ಶನ್ ಆರೋಗ್ಯ ವರದಿ ಇಮೇಲ್ ಮೂಲಕ ಸಲ್ಲಿಸಿದ್ದೀವಿ ಸ್ವಾಮಿ. ನಾವು ಇಮೇಲ್ ಮಾಡಿದ್ದೀವಿ, ದರ್ಶನ್ಗೆ ಈಗ ಆರೋಗ್ಯ ಹೇಗಿದೆ ಅಂಥೇಳಿ. ಜೈಲಿನ ಊಟ ಒಗ್ಗದೆ ಆರೋಗ್ಯ ಕ್ಷೀಣಿಸ್ತಾ ಇದೆ ಅವ್ರಿಗೆ. ಹಿಂದಿನ ಕೇಸ್ಗಳನ್ನು ಉಲ್ಲೇಖ ಮಾಡಿಕೊಂಡೇ ರಾಘವೇಂದ್ರ ಅವರು ಒಂದು ಕಡೆ ವಾದವನ್ನು ಇಲ್ಲಿ ಮಂಡಿಸಿದ್ದಾರೆ. ಜೈಲು ಅಧಿಕಾರಿಗಳೇ ಒಂದು ಕಡೆ ರೇಷನ್ ಕೊಡಬೇಕಾಗುತ್ತೆ ಸ್ವಾಮಿ. ಅವರು ಒಂದು ವೇಳೆ ಡಿಮ್ಯಾಂಡ್ ಮಾಡಿದ್ರೆ, ಕೇಳಿಕೊಂಡ್ರೆ ವಿಚಾರಣಾಧೀನ ಖೈದಿಗೆ ಸ್ವಂತ ಹಣದಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ಇದೆ. ಸ್ನೇಹಿತರು ಅಥವಾ ಕುಟುಂಬಸ್ಥರು ಊಟ ಹಾಸಿಗೆಯನ್ನು ನೀಡದೇ ಇದ್ದ ಪಕ್ಷದಲ್ಲಿ ತಮ್ಮ ಹಣವನ್ನು ಅವರು ಕೊಟ್ಟು ಜೈಲು ಅಧಿಕಾರಿಗಳೇ ರೇಷನನ್ನು ಕೊಡಬೇಕಾಗತ್ತೆ.
ಸ್ನೇಹಿತರು ತಂದುಕೊಡ್ತಾ ಇಲ್ಲ, ಕುಟುಂಬದವರು ತಂದುಕೊಡ್ತಾ ಇಲ್ಲ ಅಂದಾಗ ಜೈಲು ಅಧಿಕಾರಿಗಳೇ ಕೊಡಬೇಕಾಗತ್ತೆ ಸ್ವಾಮಿ. ಅದನ್ನು ಸೆಂಟ್ರಲ್ ಕಿಚನ್ನಲ್ಲಿ ಅವರು ಅಡುಗೆ ಮಾಡಿ ಕೊಡಬೇಕಾಗತ್ತೆ. ಇಲ್ಲಿ ದರ್ಶನ್ ಸ್ಟಾರ್ ನಟ ಆಗಿರೋದ್ರಿಂದನೇ ಇದು ಜಾಸ್ತಿ ಪ್ರಚಾರ ಆಗ್ತಾ ಇದೆ. ಆ ಮೂಲಕ ಆತನ ಹಕ್ಕುಗಳನ್ನು, ಆತನ ಅವಕಾಶಗಳನ್ನು ನಿರಾಕರಿಸುವಂಥ ಕೆಲಸಗಳಲ್ಲಿ ಆಗ್ತಾ ಇದೆ ಸ್ವಾಮಿ. ತಾವು ದಯವಿಟ್ಟು ಇಂಥ ಕಡೆಗೆ ಗಮನ ಕೊಡಬೇಕು. ಚೆಲ್ಲಾರೆಡ್ಡಿ ವರ್ಸಸ್ AP ಕೇಸನ್ನು ರಾಘವೇಂದ್ರ ಅವರು ಒಂದು ಕಡೆ ಉಲ್ಲೇಖ ಮಾಡ್ತಾರೆ ಕೂಡ. ಆ ಕೇಸಲ್ಲಿ ಈ ಥರ ಆಗಿತ್ತು ಸ್ವಾಮಿ, ಅವಕಾಶಗಳಿದ್ವು ಅಂಥೇಳಿ ಹಿಂದಿನ ಕೇಸ್ಗಳನ್ನು ಉಲ್ಲೇಖ ಮಾಡಿಕೊಂಡು ಒಂದು ಕಡೆ ರಾಘವೇಂದ್ರ ಅವರು ವಾದವನ್ನು ಮಂಡಿಸಿದ್ದಾರೆ.